ನಮಸ್ಕಾರ. ಮಾಟ ಮಂತ್ರ ಮಾಡಿಸಿದವರಿಗೆ ರಿವರ್ಸ್ ಆಗುವಂತೆ ಇರುವ ಏಕೈಕ ಪರಿಹಾರ ಇದು. ನಿಮಗೆ ಯಾರೋ ಗೊತ್ತಿರಲ್ಲ, ಮಾಟ ಮಂತ್ರ ನಿಮ್ಮ ಮೇಲೆ ಮಾಡಿಸ್ಬಿಟ್ಟಿರ್ತಾರೆ ಅಂತ ನೀವು ಅಂದ್ಕೊಂಬಿಟ್ಟಿರ್ತೀರ. ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಹಿಂಗಾಗ್ತಿದೆ ಅಂತ ನಿಮಗೆ ಸಂಶಯಗಳಿರುತ್ತೆ ಯಾರೋ ವ್ಯಕ್ತಿಗಳ ಮೇಲೆ. ಗಂಡು ಮಕ್ಕಳನ್ನಾಗಿರಲಿ ಹೆಣ್ಮಕ್ಳ ಮೇಲನ್ನಾಗಿರಲಿ ಸಂಶಯ ಇರ್ತತೆ ಅಲ್ವಾ? ರಿವರ್ಸ್ ಆಗುವಂತೆ ಮಾಡುವ ಏಕೈಕ ಪರಿಹಾರ ಇದು. ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಿಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನೋಡ್ರಿ, ಈಗ ನಿಮಗೆ ಸಂಶಯಗಳು ಬಂದಿರುತ್ತೆ ಯಾವುದೋ ವ್ಯಕ್ತಿಗಳ ಮೇಲೆ, ಇವರೇ ಮಾಟ ಮಂತ್ರ ಮಾಡಿಸಿರ್ಬೋದು ನನಗೆ ಅಂತ ಡೌಟ್ ಇರುತ್ತೆ, ಸಂಶಯಗಳಿರುತ್ತೆ ಅಲ್ವಾ? ಈಗ ನೋಡ್ರಿ, ಇವಾಗ ನಿಮಗೆ ಪದೇ 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 ಅನಾರೋಗ್ಯದ ಸಮಸ್ಯೆ ಬರ್ತಿರೋದು, ಆಸ್ಪತ್ರೆಗೆ ಹೋಗ್ತಿರ್ತೀರ, ಪದೇ ಪದೇ ಟ್ಯಾಬ್ಲೆಟ್ಸ್ ನುಂಗ್ತಿರೋದು, ಪದೇ ಪದೇ ಬೆಡ್ ರಿಡನ್ ಆಗೋದು, ಸುಸ್ತು, ಆಯಾಸ, ಅಲ್ಲಿ ನೋವ್ತತೆ ಇಲ್ಲಿ ನೋವ್ತೈತೆ ಅಂತ ಇರ್ತೀರ. MRI ಸ್ಕ್ಯಾನಿಂಗ್ ಮಾಡಿಸಿರ್ತೀರ, CT ಸ್ಕ್ಯಾನಿಂಗ್ ಮಾಡಿಸಿರ್ತೀರ, ಬ್ಲಡ್ ಟೆಸ್ಟುಗಳೆಲ್ಲ ಮಾಡಿಸಿರ್ತೀರ, ಮೆಡಿಸಿನ್ಸ್ಗಳು ನುಂಗ್ತಿರ್ತೀರ, ಮಂತ್ರಗಳು ಹೇಳ್ಕೊಂತಿರ್ತೀರ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರ್ತೀರ, ದೇವಸ್ಥಾನಗಳಿಗೆ ಹೋಗ್ತಿರ್ತೀರ. ಆಯುರ್ವೇದಿಕ್ಕಲ್ಲಿ ತೋರಿಸಿದ್ರೆ ಹೋಗುತ್ತೆ ಅಂತಾರೆ, ಹೋಮಿಯೋಪತಿಯಲ್ಲಿ ತೋರಿಸಿದ್ರೆ ಹೋಗುತ್ತೆ ಅಂತಾರೆ. ಇಂಗ್ಲೀಷ್ ಮೆಡಿಸನ್ನಲ್ಲಿ ಬ್ಲಡ್ ಟೆಸ್ಟು, CT ಸ್ಕ್ಯಾನು, MRI ಸ್ಕ್ಯಾನು, ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ, NFI ಮಂಗಳೂರು NFI ಆಸ್ಪತ್ರೆಗೆ, ಬೆಂಗಳೂರು ಸ್ಪರ್ಶ ಹಾಸ್ಪಿಟ್ಲಾಗೆ ಎಲ್ಲ ಕಡೆ ತೋರಿಸಿದ್ವಿ, ಎಲ್ಲ ನಾರ್ಮಲ್ಲು ಅಂತಾರೆ. ಆದರೆ ಕಾಯಿಲೆಗಳು ವಾಸಿ ಆಗ್ತಿಲ್ಲ. ನನಗೆ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಎಸ್ಪೆಷಲಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಹಿಂದೆ ಮುಂದೆ ಸ್ವಲ್ಪ ಸುಸ್ತಾಗೋದು, ತಲೆನೋವು ಬರೋದು, ನೋವುಗಳು ಜಾಸ್ತಿ ಆಗೋದು, ಆ ನೋವು ಈ ನೋವುಗಳು ಕಾಣಿಸ್ಕೊಳ್ಳೋದು, ಈ ರೀತಿ ನಮಗೆ ಬಾಧಿಸ್ತಾ ಇದೆ. ಸೊ ಹಿಂಗಾಗಿ ಏನಾದರೂ ಮಾಟ ಮಂತ್ರ ಮಾಡಿಸಿದಾರಾ ಅಂತ ನನಗೆ ಸಂಶಯ ಇದೆ. ಊಟದಲ್ಲಿ ಯಾರಾದರೂ ಮದ್ದು ಹಾಕ್ಕೊಟ್ಬಿಟ್ಟಿದ್ದೀರಾ, ಊಟದಲ್ಲಿ ಏನಾದರೂ ಹಾಕ್ಕೊಟ್ಬಿಟ್ಟಿದ್ದಾರಾ, ಊಟ ನೋಡಿದರೆ ನನಗೆ ಸೇರ್ತಾ ಇಲ್ಲ, ಈ ಥರದ್ದೆಲ್ಲ ರಿಲೇಟೆಡ್ಸ್ ಬರ್ತಾ ಇರುತ್ತೆ. ಮತ್ತು ಎಸ್ಪೆಷಲಿ ಬಿಸ್ನೆಸ್ಸು, ವ್ಯಾಪಾರ ಭಾಳ ಚೆನ್ನಾಗಿ ಆಗ್ತಿತ್ತು ಕಣ್ರಿ ನಮ್ಮದು. ದಿನಕ್ಕೆ ಲಕ್ಷಗಟ್ಟಲೆ ದುಡಿತಿದ್ವಿ. ಇವಾಗ ನೋಡಿದರೆ ವ್ಯಾಪಾರನೇ ಡಲ್ ಆಗಿಬಿಟ್ಟಿದೆ. ಯಾರಾದರೂ ಮಾಡಿಸ್ಬಿಟ್ಟಿದ್ದಾರಾ, ನಾವು ಏಳಿಗೆ ಅಭಿವೃದ್ಧಿ ಆಗಬಾರ್ದು ಅಂತ, ಹೊಟ್ಟೆಗೆ ಹೆಚ್ಚಿಗೆ ಅಂತ ಒಂದು ಈ ರಿಲೇಟೆಡ್ಸ್ಗಳೆಲ್ಲ ಇರುತ್ತೆ. ನನಗೆ ಜಾಬಿಗೆ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ಅಲ್ಲಿ ಜಾಬಲ್ಲಿ ಶತ್ರುಗಳಾಗ್ತಾ ಇದ್ದಾರೆ. ಮಾತಾಡಿಸಿದ್ರು ಸಾಕು ನನ್ನ ಮೇಲೆ ಗುರ್ರ್ ಅನ್ನಂಗೆ ಬರ್ತಾರೆ. ಹೈಯರ್ ಅಥಾರಿಟಿಯಿಂದ ಶತ್ರು, ಕೆಲಸ ಮಾಡೋ ಉದ್ಯೋಗಗಳು ಅವರೆಲ್ಲ ಶತ್ರುಗಳಾಗ್ಬಿಟ್ಟಿದ್ದಾರೆ. ನನಗೆ ಮನೆಗೆ ಬಂದರೆ, ಹೊರಗಡೆ ಹೋಗಿ ಮನೆಗೆ ಬಂದರೆ ಸುಸ್ತಾಗ್ಬಿಡುತ್ತೆ, ಆಯಾಸ ಆಗುತ್ತೆ. ಸ್ವಲ್ಪ ಹೊತ್ತು ಮಕ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ. ಅದರಲ್ಲೂ ಅಮಾವಾಸ್ಯೆ ಹಿಂದೆ ಮುಂದೆ ಬಂದುಬಿಟ್ರೆ ಅದೇನಾಗುತ್ತೋ ಗೊತ್ತಿಲ್ಲ ರೀ. ಹುಣ್ಣಿಮೆ ಹಿಂದೆ ಮುಂದೆ ಬಂದಾಗ ನನಗೆ ಒಂಥರ ಸಮಸ್ಯೆಗಳಾಗ್ಬಿಡುತ್ತೆ ಅಂತ ಮಾತಾಡ್ತಿರ್ತಾರೆ. ಇನ್ನು ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಈ ಏನೋ ನನ್ನ ಗಂಡನಿಗೆ ಯಾರಾದರೂ ಮಾಡಿಸಿದಾರೇನೋ, ನನ್ನ ಹೆಂಡ್ತಿಗೆ ಯಾರಾದರೂ ಮಾಡಿಸಿದಾರೇನೋ ಅಂತ ಏನೇನೋ ಮಾತಾಡ್ತಿರ್ತೀರ ಮನೆಗಳಲ್ಲಿ. ಆಮೇಲೆ ಮಕ್ಕಳು ಹಠ ಹಿಡಿಯೋದು, ಚೆಂಡು ಹಿಡಿಯೋದು, ಹಠ ಹಿಡಿಯೋದು, ಹೇಳಿದ ಮಾತು ಕೇಳ್ದಲೇ ಇರೋದು, ಸ್ಕೂಲಿಗೆ ಹೋಗ್ದಲೇ ಇರೋದು, ಕಾಲೇಜ್ಗೆ ಹೋಗ್ದಲೇ ಇರೋದು, ಫೇಲ್ ಆಗೋದಕ್ಕೆ ಮನೆಯಲ್ಲಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಒಬ್ಬರೇ ಕೂತ್ಕೊಂಡ್ಬಿಡ್ತಾರೆ, ಮಾತೇ ಆಡಲ್ಲ. ಎಷ್ಟು ಚಿಲ್ಕ ಕದ ತಟ್ಟಿದ್ರೂ ಓಪನ್ ಮಾಡಲ್ಲ, ಬಾಗಿಲೇ ತೆಗಿಯಲ್ಲ. ಎಲ್ಲ ಮಾತೆತ್ತಿರಿ ಬರೀ ಸಿಟ್ಟು, ಕೋಪ, ಹಠ ಮಾಡ್ಕೊಂತಿರ್ತಾರೆ ಮಕ್ಕಳು. TV ರಿಮೋಟ್ ತಗೊಂಡು ಬಿಸಾಕ್ತಿರ್ತಾರೆ. ಹೆಂಗಂದ್ರಂಗೆ ತಂದೆ ತಾಯಿನ ಬೈತಾರೆ. ಇವನಿಗೆ ಯಾರಾದರೂ ಮಾಡಿಸಿದಾರಾ, ಮಾಟ ಮಂತ್ರ ಮಾಡಿಸಿದಾರಾ ಅಂತ ಕಂಡು ಕಡೆ ಹೋಗ್ತಿರ್ತಾರೆ ಜನಗಳು. ಆಮೇಲೆ ಅತ್ತೆ ಸೊಸೆ ಕಿತ್ತಾಡ್ತಾರೆ ಅಂತಂದರೆ ಅದು ಹೇಳಬಾರ್ದು, ಭಯಂಕರ ಕಿತ್ತಾಡ್ತಾರೆ. ಅವಾಗ ಅತ್ತೆ ಏನಕ್ಕಂತಾರೆ, ಸೊಸೆಗೆ ಯಾರಾದರೂ ಮಾಡಿಸಿದಾರಾ, ಈ ಸೊಸೆ ಅತ್ತೆಗೆ ಏನಾದರೂ ಮಾಟ ಮಾತ್ರ ಮಾಡಿಸಿದ್ದಾರೆ, ನನ್ನ ಮೇಲೆ ಹಿಂಗೆ ಬರ್ತಾರೆ ಅಂತಂದ್ಬಿಟ್ಟು ಮನೆ ಒಳಗಡೆ ನೆಮ್ಮದಿನೇ ಇಲ್ಲ ಕಣ್ರಿ. ಕುಟುಂಬ ಕಲಹಗಳು, ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಆಸ್ತಿ ಅಂತೂ ನಾವು ಸೈಟು, ಮನೆ, ಅಪಾರ್ಟ್ಮೆಂಟು, ಜಮೀನು ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀವಿ. ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಕೇಳ್ತಾರೆ ರೇಟು, ಆಮೇಲೆ ತಗೊಳಲ್ಲ ಕಣ್ರಿ. ಇವು ಯಾರೋ ಮಾಡಿಸ್ಬಿಟ್ಟಿದಾರ, ಸೈಟ್ ಸೇಲ್ ಆಗಬಾರ್ದು ಅಂತ, ಮನೆ ತಗೊಬಾರ್ದು, ಸೇಲ್ ಆಗಬಾರ್ದು ಅಂತ, ಅಪಾರ್ಟ್ಮೆಂಟ್ ಸೇಲ್ ಆಗಬಾರ್ದು, ಜಮೀನು ಎಷ್ಟು ವರ್ಷದಿಂದ ಜಮೀನು ಮಾರಾಟ ಮಾಡೋಕ್ಕೆ ಇಟ್ಟಿದ್ದೀನಿ. ಬರ್ತಾರೆ, ಕೇಳ್ತಾರೆ, ತಗೊಂಡೋಗಲ್ಲ. ಮನೆ ನೋಡ್ತಾರೆ, ಆಯಿತು ಈ ನಾವೊಂದು ರೇಟ್ ಹೇಳ್ತೀವಿ, ಅಟ್ಲೀಸ್ಟ್ ಬರಬೇಕಲ್ಲ, ಮಾತುಕತೆಗನ್ನ ಕೂತ್ಕೊಂಡ್ರೆ ಅಲ್ವಾ ಅಟ್ಲೀಸ್ಟ್ ನಾವು ಕೊಡೋಕ್ಕೆ ಸಾಧ್ಯ. ಬರೋದೇ ಇಲ್ಲ ರೀ. ಯಾರೋ ಮಾಟ ಮಂತ್ರ ಮಾಡಿಸ್ತಿದ್ದಾರೆ, ಇವರು ಸೇಲ್ ಆಗಬಾರ್ದು ಅಂತ ಕೆಡಿಸ್ತಿದ್ದಾರೆ ಅಂತಂದ್ಬಿಟ್ಟು
ಇವೆಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಇವೆಲ್ಲ ಬರ್ತಿರ್ತವೆ. ಎಸ್ಪೆಷಲಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಹಿಂದೆ ಮುಂದೆ ನಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮಾತಾಡ್ತಾ ಇರ್ತಾರೆ ಜನಗಳು. ಇದಕ್ಕೆಲ್ಲ ನಿಮಗೆ ಡೌಟ್ ಇರುತ್ತಲ್ಲ, ಯಾರೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಚೌಡಿ ಪ್ರಯೋಗ ಬಿಟ್ಬಿಟ್ಟಿದ್ದಾರೆ, ಯಾರೋ ಮಹಾಮಾರಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ, ಅಯ್ಯೋ ದೃಷ್ಟಿ ಆಗಿಬಿಟ್ಟಿದೆ, ಅವರಿಗೆ ನೆಗೆಟಿವ್ ಎನರ್ಜಿ ಆಗಿಬಿಟ್ಟಿದೆ, ಅಲ್ಲೆಲ್ಲೋ ಹೋಗಿದ್ರಂತೆ ಗಾಳಿ ಸೋಂಕು ಅಟ್ಯಾಕ್ ಆಗಿಬಿಟ್ಟೈತಂತೆ ಅಂತಂದು ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅವ್ರ ಹತ್ರ ಹೋಗಿ ಊಟದಲ್ಲೇನೋ ಮದ್ದಾಕ್ಬಿಟ್ಟಿದ್ದಾರೆ, ಅಲ್ಲಿ ತೆಗ್ಸ್ಕೊಂಬರಕ್ಕೆ ಹೋಗೋದು, ಅವರೇನೋ ಇದಾಗ್ಬಿಟ್ಟಿದೆ, ನಿಮಗೆ ಮಾಟ ಮಂತ್ರ ಆಗಿದೆ, ಇನ್ನೂ ಸ್ವಲ್ಪ ಹೋಗೋದು ಡಿಲೇ ಆಗುತ್ತಮ್ಮ, ಇನ್ನೂ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು ಅಂತಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅಂತ ಏನೇನೋ ಮಾತಾಡ್ತಿರ್ತೀರ. ಅದಕ್ಕೆಲ್ಲ ಅದ್ಭುತವಾದ ಪರಿಹಾರ ಕೊಡ್ತಿದ್ದೀನಿ. ಏನು ಗೊತ್ತಾ? ಅಂಕೋಲೆ ಕಡ್ಡಿ ಅಂತ ಸಿಗುತ್ತೆ. ಅಂಕೋಲೆ ಕಡ್ಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ. ಅಂಕೋಲೆ ಕಡ್ಡಿನ ಅಮಾವಾಸ್ಯೆ ದಿನ ತಗೊಂಬಂದು ಆ ಅಂಕೋಲೆ ಕಡ್ಡಿಗೆ ಅರಿಶಿಣ ಪ್ಲಸ್ ನೀರು ಮಿಕ್ಸ್ ಮಾಡಿಕೊಂಡು, ಎಲ್ಲ ಕಡ್ಡಿಗೆ ಅರಿಶಿಣದ ನೀರು ಮಿಕ್ಸ್ ಮಾಡ್ಕೊಂಡು ಅರಿಶಿಣ ಎಲ್ಲ ಹಚ್ಚಿಬಿಟ್ಟು ನಿಮ್ಮ ಮನೆ ಒಳಗಡೆ ನಿಮ್ಮ ಮನೆಯ ಒಳಗಡೆ ಮಹಾದ್ವಾರ ಹೆಬ್ಬಾಗಿಲು ಮನೆಯ ಒಳಗಡೆ ಮೇಲ್ಗಡೆ ಒಂದು ಮಳೆ ಹೊಡೆದು ಕಟ್ಟಿಬಿಡಿ, ನೇತಾಕ್ಬಿಡಿ. ಇನ್ನು 2ನೇದು, ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ಹುಣ್ಣಿಮೆ ದಿನ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಕರೆಕ್ಟಾಗಿ ಬೇವಿನ ಎಣ್ಣೆ ಒಂದು ಸ್ವಲ್ಪ, ಮತ್ತು ಅಂಕೋಲೆ ಎಣ್ಣೆ ಒಂದು ಸ್ವಲ್ಪ, ಮತ್ತು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಒಂದು ಸ್ವಲ್ಪ, 1 ಸ್ಪೂನು ಖಾರದ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ದೀಪ ದಕ್ಷಿಣಕ್ಕೆ ಉರಿತಿರಬೇಕು. ದೀಪ ಹಚ್ಚಿಬಿಟ್ಟು ನೀವು ಬಗಳಾಮುಖಿ ಮಂತ್ರ ಅಂತ ಬರುತ್ತೆ, ಯೂಟ್ಯೂಬಲ್ಲಿ ಹೊಡೀರಿ, ಬಗಳಾಮುಖಿ ಮಂತ್ರ ಆ ಮಂತ್ರ, ಅಥವಾ ಈ ಹನುಮಾನ್ ಚಾಲೀಸ್ನ 7 ಬಾರಿ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಎಂಥ ಮಾಟ ಮಂತ್ರ ವಾಮಾಚಾರನೂ ಹತ್ರ ಬರಲ್ಲ. ನಿಮಗೇನ ಸಂಶಯ ಇರುತ್ತಲ್ಲ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ ಇವ್ರು ಮಾಡಿಸ್ಬಿಟ್ಟಿದ್ದಾರೆ ನಮಗೆ ಹಂಗಾಗುತ್ತೆ, ಅವ್ರಿಗೆ ರಿವರ್ಸ್ ಆಗಿಬಿಡುತ್ತೆ ಮಾಡಿಸ್ತವರಿಗೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ಪ್ರತಿ ಅಮಾವಾಸ್ಯೆ ದಿನ ಪ್ರತಿ ಹುಣ್ಣಿಮೆ ದಿನ ಮಾಡ್ತಾ ಬರಬೇಕು. ನಮಸ್ಕಾರ.